ಫೋಟೋಲೆ ಫೋನ್ ತಕೊಂಡ ವಿಡಿಯೋಲೆ ಕ್ಯಾಮೆರಾ ಮಾಡ್ಕೊಂಡ ಹೋಟೆಲ್ದಾಗ ಬಂದ್ರೆ ಮೇವ್ ಹಾಕೋಕ್ಕಿಂತ ಮೊದ್ಲು ಎಲ್ಲಾರ್ಗು ಒಂದೊಂದು ಬಕೆಟ್ ನೀರ್ ತೋರಿಸ್ಬಿಟ್ರು. ಬಿಜಾಪುರಿಂದ ಕಾಲೇ ಸೈಕಲ್ ಹೊಡ್ಕೊಂಡ್ ಕೈಲೇ ವಿಡಿಯೋ ಮಾಡ್ಕೊಂಡ್ ಕಷ್ಟ ಇದ್ರು ಇಷ್ಟಪಟ್ಕೊಂಡ್ ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದಕ್ಕೆ ನಾನಾ ಸಿಎಂ ಅವರಿಗೆ ನಮ್ ಕಡೆಯಿಂದ ಇವತ್ತ ಚಿಕ್ಕದಾಗಿ ಚೊಕ್ಕದಾಗಿ ಸನ್ಮಾನ ಮಾಡಿ ಇಲ್ಲಿ ಎಲ್ಲರೂ ಪುರಿ ತಿನ್ನತ್ತಿದ್ರು ಅದ್ರ ಪುರಿನೇ ನನಗ್ ತಿಂದ್ಬಿಡ್ತು. ಬಾ ದಿನ ಆಯ್ತು ಸೂರ್ಯನ್ ಮುಖಕ್ ಮುತ್ ಕೊಟ್ಟಿದ್ದಿಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಹೊತ್ತು ಬಿಸ್ಲಾಕುತ್ತ ಬಿಸ್ಲಿನ ಜೊತೆ ರೊಮ್ಯಾನ್ಸ್ ಮಾಡ್ಬಿಟ್ವಿ. ಅಲ್ಲಿಂದ ಸೀದಾ ರೋಡ್ ಮ್ಯಾಗಿ ಚಾಡ್ಕೊಂತ ಎಲ್ಲೇ ಹೊಂಟಿವಿ. ಎದ್ಕೋ ಹೋಗಕ್ ಹೋಗಿ ಎಲ್ಲೇ ಹೋಗಿ ಏನೋ ಮಾಡ್ಬೇಕಾಗಿ ಏನೋ ಮಾಡಿ ಯಾಕೋ ಗೊತ್ತಿಲ್ಲ ಎಲ್ಲಿಂದೋ ಎಲ್ಲಿಗೋ ಹೆಂಗೋ ಹೋಗಿ ಹಿಂಗ್ ವಾಪಸ್ ಬಂದ್ವಿ. ಎಲ್ಲಿ ಹೋಗಿ ಏನ್ ಮಾಡಿದ್ವಿ ಅಂತ ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ಕಾಮೆಂಟ್ ಹೊಡ್ಬಿಡ್ರಿ. ಇಲ್ಲಿ ಕುಂತಿರೋ ನಮ್ಮಿಬ್ಬರಿಗೆ ತಲೆ ತಿರ್ಗಾತಿಲ್ಲ, ಫುಲ್ ಬಾಡಿನೇ ತಿರ್ಗೋಯ್ತು. ಯಾಕಂದ್ರೆ ಅಣ್ಣ ತಾಸ್ ಗಟ್ಲೆ ಮಾತಾಡತಾನ, ಫೋನ್ ಸಾಕ್ ಬಿಡು ಮರ ಆತ್ ಹೊಯ್ಕೊಳತೈತಿ. ಆದ್ರೂ ನಮ್ಮ ಅಬ್ಬಿ ಸಡ್ಲ ಬಿಡುವಲ್ಲ. ಸಿಎಂ ಅಣ್ಣನ್ ರೂಮ್ ನೋಡಕ್ ಬಂದಿವಿ, ನಿಮ್ಗೂ ತೋರಿಸ್ತಾನೆ ಬರ್ರಿ. ಇಲ್ಲಿ ಅಣ್ಣನ್ ಸಂಬಂಧ ಹಾಸಿ ಕಾಯತೈತಿ, ಯಾವಾಗ ಬಂದ್ ಮಕ್ಕೋತಾರ ಅಂತೇಳಿ ಅದಕ್ಕೆ ಅಣ್ಣ ಹೋಗಿ ಮಕ್ಕೊಂಡ್ಬಿಟ್ರು. ಇಲ್ಲಿ ಬಂದ್ ಕೂಡಲೇ ನಮ್ ಕೈ ಒಟ್ಟ ಸುಮ್ ಕುಂದ್ವಲ್ಲು, ಅದಕ್ಕೆ ಅಣ್ಣನ್ ಮೈಕ್ ಮೆಕ್ಕಿ ತನಿ ತರ ಯೂಸ್ ಮಾಡಿ ಗೋಪುರನ ಗೊಂಜಲ್ ದಂಡ ತರ ಯೂಸ್ ಮಾಡಿದ್ವಿ. ಪವರ್ ಬ್ಯಾಂಕ್ ಸ್ಕೂಟಿ ಚಾರ್ಜ್ ಆಕೈತೆ ನಾನು ಅಂತ ಕೇಳಿದ್ನಿ. ಇಲ್ಲಪ್ಪ ಹೆಲಿಕಾಪ್ಟರ್ ಚಾರ್ಜ್ ಆಕೈತೆ ಅಂದ್ರು, ಅದಕ್ಕೆ ಗಪ್ಪ ಆದ್ನಿ. ಟೈಲ್ನಾಗ ಜಳಕ ಮಾಡಿದ ಬಜ್ಜಿ ಮತ್ತೆ 10 ವರ್ಷದಿಂದ ಫ್ಯಾಮಿಲಿ ಬಿಟ್ಟು ಬಂದಿರೋ ಕುರ್ಕುರಿ ಹಿಂಗ ಇಷ್ಟೆಲ್ಲ ಪಾರ್ಸಲ್ ಕಟ್ಕೊಂಡ್ ಬಂದ್ಬಿಟ್ವಿ. ಇದ್ರಾಗ ಪ್ಲೇಟ್ ಯಾವ್ದೋ ರೊಟ್ಟಿ ಯಾವ್ದೋ ಕನ್ಫ್ಯೂಷನ್ ಆಗತೈತಿ ಗೊತ್ತಾಗಲ್ತು. ಆಮೇಲೆ ಏನಾದ್ರು ಮಿಸ್ ಆಗಿ ರೊಟ್ಟಿನೇ ಕೆಳಗಿಟ್ಟ ಪ್ಲೇಟ ಮುರಿದು ರೊಟ್ಟಿ ಒಳಗೆ ಹಾಕಿದ್ನ ಅನ್ನೋ ಡೌಟ್ ಶುರು ಆಗ್ಬಿಡ್ತು. ಹಂಗ ಎಲ್ಲರೂ ಬ್ಯಾಟಿಂಗ್ ಬೌಲಿಂಗ್ ಶುರು ಮಾಡಿದ್ರು. ನಾವು ಮನಿ ಕಟ್ಟಾಕ ಉಸ್ಕ ಸಿಮಿಟ ಮಾಲ್ ಕಲ್ಸ್ದಂಗ ಹಂಗ ರೋಡ್ ಒಳಗ್ ಸಾಂಬಾರ್ ಶುರು ಮೆಸ್ತ್ರಿ ಗತ್ಲೆ ತಿಂದು ಬಿಟ್ಟಿವಿ. ಸೆಂಟ್ರಿಂಗ್ ಕೆಲಸ ನಮಗ್ ಮಾಡತೈತಿ ಈಗ. ಯಪ್ಪೋ ಕಣ್ ಮುಚ್ಕೋರಿ ಪಟ್ನ, ಯಾಕಂದ್ರೆ ಅಣ್ಣ ಸೀರೆ ನನ್ ಗುಡ್ಸತಾನ. ಎಲ್ಲರೂ ಮುಗಿಸಿದ್ವಿ ಬ್ಯಾಟಿಂಗ್, ಹಂಗ ಹೋಗಿ ಮುಗಿಸ್ಕೊಂಡ್ ಬಂದ್ವಿ ಶೂಟಿಂಗ್. ರೀಲ್ಸ್ ನಾಗ ಇಟ್ಟು ಬಂದ್ವಿ ಫಿಟ್ಟಿಂಗ್, ನೀನೆ ಮಾಡ್ಸ್ಕೊಂಡಿದ್ದೆ ಕಟ್ಟಿಂಗ್. ಬಿಟ್ಟು ಹೋದ್ರು ನಮ್ ಸೆಟ್ಟಿಂಗ್. ನಿಮ್ಗೂ ಹಿಂಗ ಆಗಬಾರ್ದಂದ್ರೆ ಚಲೋ ಮಾಡ್ರಿ ಅರ್ನಿಂಗ್. ಅಣ್ಣ ನಮಗ ಅಯೋಧ್ಯೆ ಒಳಗಿಂತ ತಂದಿದಂತ ಶ್ರೀ ರಾಮಣ ಪ್ರಸಾದ ಒಂದ್ ಕೊಟ್ಟು ಮನೆಯಾಗಿಂದ ಏನು ಕಳ್ತನ ಆಗ್ಬಾರ್ದು ಅಂತೇಳಿ ಕೀಲಿ ಹಾಕತ್ತಿದ್ರು. ಕೀಲಿ ಹಾಕಿದ್ರೆ ಯಾರಾದ್ರೂ ಕೀಲಿ ಹೊಡಿತಾರ, ಅದಕ್ಕೆ ಸುಮ್ ಬಾಗಲನೇ ನಮ್ ಜೊತೆ ತಗೊಂಡ್ ಹೋಗ್ ಬರ್ರಿ ಅಂದ್ಬಿಟ್ಟೆ. ಅಣ್ಣಾಗ ಟಾಟಾ ಮಾಡಿ ಅಯೋಧ್ಯೆ ಪ್ರಸಾದ ತಿಂದ್ ಬರೋದ್ರಾಗ ಬಸ್ಸಿನವ್ರಿಗೆ ಎಷ್ಟು ರಶ್ ಐತಿ. ಹೊರಗ್ ಬಿಡ್ರಿ ಅವ್ನ ಒಳಗ್ ಒಂದ್ ಸ್ವಲ್ಪ ನೋಡ್ರಿ, ಒಳಗ ಅದಕ್ಕಿಂತ ಡಬಲ್ ರಶ್ ಐತಿ.